ತೊಗೊಳ್ರಿ ರೀ. ಅದ್ಯಾವುದೋ ಎಲ್ಲೋ ಬೋರ್ಡ್ ಗಾಡಿ ಬರ್ತೈತೆ, ಅಡ್ಡ ಹಾಕ್ರಿ. ಸರಿ ಸರ್. ಸರ್ ಏನು ಹೇಳಿ ರೀ, ಗಾಡಿ ಡಾಕ್ಯುಮೆಂಟ್ಸ್ ಚೆಕ್ ಮಾಡ್ಬೇಕ್ರಿ. ಡಾಕ್ಯುಮೆಂಟ್ಸ್ ಕೊಡ್ರಿ. ಸರ್ ಗಾಡಿಯಲ್ಲಿ ಫ್ಯಾಮಿಲಿ ಇದ್ದಾರೆ, ನಾವೆಲ್ಲ ದೇವಸ್ಥಾನಕ್ಕೆ ಗೋಕರ್ಣಕ್ಕೆ ಟ್ರಿಪ್ಗೆ ಹೋಗ್ತಾ ಇದ್ದೀವಿ. ರೀ, ಕಳ್ಳರು ಸ್ಮಗ್ಲರು ಎಲ್ಲ ಹೇಳೋದಿದೆ ಕತೆನೇ. ರೆಪಿಸಿ ಗಾಡಿ ಚೆಕ್ ಮಾಡ್ರಿ. ಸರಿ ಸರ್. ಸರ್ ಏನು ಹೇಳ್ತಾ ಇದ್ದೀರಾ? ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್, ಒಳಗಡೆ ನೀವು ಇದ್ದೀರಾ ಅಂತ ಗೊತ್ತಾಗಿಲ್ಲ ಸರ್. ಗೊತ್ತಾಗಿದ್ರೆ ನಾನು ಬರ್ತಾನೆ ಇರಲಿಲ್ಲ. ಪರವಾಗಿಲ್ಲ, ನಿಮ್ಮ ಡ್ಯೂಟಿ ನೀವು ಮಾಡ್ತಾ ಇದ್ದೀರಾ. ಡೌಟ್ ಇದ್ದರೆ ಚೆಕ್ ಮಾಡಿ. ಅಯ್ಯೋ ಪರವಾಗಿಲ್ಲ ಬಿಡಿ ಸರ್. ಮುಖ್ಯಮಂತ್ರಿಗಳಾಗಿರಲಿ ಅಥವಾ ಯಾವುದೇ ರಾಜಕಾರಣಿ ಆಗಿರಲಿ, ನೀವು ನಿಮ್ಮ ಕೆಲಸ ಮಾಡಬೇಕು. ಗಾಡಿ ಚೆಕ್ ಮಾಡಬೇಕು ಅಂತ ಬಂದಿದ್ದೀರಾ, ಚೆಕ್ ಮಾಡಿ. ಸರಿ ಸರ್. ಸರಿ ಸರ್, ಏನೂ ತೊಂದರೆ ಇಲ್ಲ, ನೀವು ಹೊರಡ್ಬೋದು. ನಾನು ಹೋಗಿ ಡ್ರೈವರ್ನ ಕಳ್ಸಿಕೊಡ್ತೀನಿ. ಅರೆ, ಇಷ್ಟು ಯಾಕೆ ಅನಿಸ್ತಾ ಇದ್ದೀರಾ? ನಾನಿವಾಗ ಪವರಲ್ಲಿಲ್ಲ. ಇದು ಅಂಜಿಕೆ ಅಲ್ಲ ಸರ್, ಗೌರವ. ನಾನು ಗೌರವ ಕೊಡೋದು ನಿಮ್ಮ ಅಧಿಕಾರಕ್ಕಲ್ಲ, ನಿಮ್ಮ ಗುಣಕ್ಕೆ. ನೀವೆಂಥ ವ್ಯಕ್ತಿ ಅಂತ ನನಗೆ ಗೊತ್ತು ಸರ್. ಒಳ್ಳೆಯವ್ರಿಗಿದು ಕಾಲ ಅಲ್ಲ, ನಿಮ್ಗೀಗೆಲ್ಲ ಆಗಬಾರ್ದಿತ್ತು ಸರ್.